ನಮಸ್ಕಾರ ವಿದ್ಯಾರ್ಥಿಗಳೇ. ಕಾಮನ್ ಡೌಟೇಲ್ ಜಾಯಿಂಟ್ ಅನ್ನು ತಯಾರಿಸುವುದು ಮತ್ತು ಚಾಕ್ ಬಾಕ್ಸ್ ಟ್ರೇನ 4 ಬದಿಗಳನ್ನು ಲಾಕ್ ಮಾಡಲು ಅದನ್ನು ಅನ್ವಯಿಸುವ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಕಾಮನ್ ಡೌಟೇಲ್ ಜಾಯಿಂಟ್ ಅನ್ನು ಮಾಡುವುದು, ಚಾಕ್ ಬಾಕ್ಸ್ ನ 4 ಬದಿಗಳನ್ನು ಜೋಡಿಸುವುದು. ಮಟೀರಿಯಲ್ಸ್, ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್: ಸ್ಯಾಂಡ್ ಪೇಪರ್, ವುಡ್ ಗ್ಲೂ, ಹಾರ್ಡ್ವುಡ್, ಟೇಬಲ್ ಸಾ, ಚಿಸೆಲ್ಸ್, ಮ್ಯಾಲೆಟ್ ಅಥವಾ ಹ್ಯಾಮರ್, ಮೆಜರಿಂಗ್ ಮತ್ತು ಮಾರ್ಕಿಂಗ್ ಟೂಲ್ಸ್, ಪೆನ್ಸಿಲ್, ಡೌಟೇಲ್ ಸಾ, ಬಾರ್ ಕ್ಲಾಂಪ್ಸ್, ಬಾಲ್ ಪಿನ್ ಹ್ಯಾಮರ್, ಸ್ಮೂತಿಂಗ್ ಪ್ಲೇನ್, ನೇಲ್ಸ್, ಕಾರ್ಪೆಂಟರ್ ವೈಸ್. ಪ್ರೊಸೆಸ್: 4 ಪ್ಲಾಂಕ್ ಪೀಸ್ಗಳಿಗೆ ಡೈಮೆನ್ಷನ್ ಅನ್ನು ಪರಿಶೀಲಿಸಿ. ಡ್ರಾಯಿಂಗ್ ಪ್ರಕಾರ 4 ಪ್ಲಾಂಕ್ ಪೀಸ್ಗಳಿಗೆ ಕಾಮನ್ ಡೌಟೇಲ್ ಪಿನ್ ಮತ್ತು ಸಾಕೆಟ್ ಅನ್ನು ಗುರುತಿಸಿ. ಪೆನ್ಸಿಲ್ ಬಳಸಿ ತ್ಯಾಜ್ಯ ಪ್ರದೇಶಗಳನ್ನು ಗುರುತಿಸಿ. ವೈಸ್ ನಲ್ಲಿ ವರ್ಟಿಕಲ್ ಆಗಿ ಪೀಸ್ ಅನ್ನು ಫಿಕ್ಸ್ ಮಾಡಿ. ಡೌಟೇಲ್ ಸಾ ಅನ್ನು ಬಳಸಿಕೊಂಡು ಡೌಟೇಲ್ ಪಿನ್ ನ ಗೋಡೆಗಳನ್ನು ಕತ್ತರಿಸಿ. ಬೆವೆಲ್ ಎಡ್ಜ್ ಚಿಸೆಲ್ ನೊಂದಿಗೆ ಡೌಟೇಲ್ ಪಿನ್ ನ ವೇಸ್ಟ್ ಅನ್ನು ಚಿಸೆಲ್ ಔಟ್ ಮಾಡಿ. ಸರ್ಫೇಸ್ ಅನ್ನು ಪೂರ್ಣಗೊಳಿಸಿ ಮತ್ತು ಗೋಡೆಗಳನ್ನು ಸ್ಮೂತ್ ಮಾಡಿ. ಚಾಕ್ ಬಾಕ್ಸ್ ಟ್ರೇನ ಎಲ್ಲಾ ಇತರ ಎಡ್ಜ್ಗಳ ಡೌಟೇಲ್ ಪಿನ್ ತಯಾರಿಸಲು ಅದೇ ವಿಧಾನವನ್ನು ಪುನರಾವರ್ತಿಸಿ. ಅದನ್ನು ವೈಸ್ ನಲ್ಲಿ ಹಿಡಿದುಕೊಳ್ಳಿ ಮತ್ತು ಡೌಟೇಲ್ ಸಾ ಜೊತೆಗೆ ಡೌಟೇಲ್ ಸಾಕೆಟ್ ವಾಲ್ಗಳನ್ನು ಕತ್ತರಿಸಿ. ಲೈನ್ ನ ವೇಸ್ಟ್ ಸೈಡ್ ಅಲ್ಲಿ ಸಾ ಮಾಡಿ. ಫೋಮಾ ಚಿಸೆಲ್ ಬಳಸಿ ಡೌಟೇಲ್ ಸಾಕೆಟ್ಗಳ ತ್ಯಾಜ್ಯವನ್ನು ಎಚ್ಚರಿಕೆಯಿಂದ ಚಿಸೆಲ್ ಮಾಡಿ. ಚಾಕ್ ಬಾಕ್ಸ್ ಟ್ರೇನ ಎಲ್ಲಾ ಇತರ ಎಡ್ಜ್ಗಳ ಡೌಟೇಲ್ ಸಾಕೆಟ್ ಅನ್ನು ತಯಾರಿಸಲು ಅದೇ ವಿಧಾನವನ್ನು ಪುನರಾವರ್ತಿಸಿ. 4 ಪ್ಲಾಂಕ್ ಪೀಸ್ಗಳಿಗೆ ಸಾಮಾನ್ಯ ಡೌಟೇಲ್ ಪಿನ್ ಮತ್ತು ಸಾಕೆಟ್ ಅನ್ನು ಜೋಡಿಸಿ. ಮಾರ್ಕಿಂಗ್ ಆಲ್ ಅನ್ನು ಬಳಸಿಕೊಂಡು ಚಾಕ್ ಬಾಕ್ಸ್ ಟ್ರೇನಲ್ಲಿ ನೇಲ್ ಪಾಯಿಂಟ್ ಅನ್ನು ಗುರುತಿಸಿ. ಅಗತ್ಯವಿರುವ ಗಾತ್ರದ ಪ್ರಕಾರ ನೇಲ್ ಆಯ್ಕೆ ಮಾಡಿ. 4 ಪ್ಲಾಂಕ್ ಡೌಟೇಲ್ ಪಿನ್ ಮತ್ತು ಸಾಕೆಟ್ ಸರ್ಫೇಸ್ ನಲ್ಲಿ ಫೆವಿಕಾಲ್ ಅನ್ನು ಅನ್ವಯಿಸಿ ಮತ್ತು ಜೋಡಿಸಿ. ಚಾಕ್ ಬಾಕ್ಸ್ ಟ್ರೇನ ಸ್ಕ್ವೇರ್ನೆಸ್ ಪರಿಶೀಲಿಸಿ. ವುಡನ್ ಸಪೋರ್ಟ್ ಪೀಸ್ಗಳೊಂದಿಗೆ ಬಾರ್ ಕ್ಲಾಂಪ್ ನಲ್ಲಿ ಟ್ರೇ ಇರಿಸಿ ಮತ್ತು ಅದನ್ನು ಬಿಗಿಗೊಳಿಸಿ. ಚಾಕ್ ಬಾಕ್ಸ್ ಟ್ರೇನ 4 ಎಡ್ಜ್ಗಳಲ್ಲಿ ಬಾಲ್ ಪೇಂಟ್ ಸುತ್ತಿಗೆಯನ್ನು ಬಳಸಿ ಗುರುತಿಸಲಾದ ನೇಲ್ ಪಾಯಿಂಟ್ನಲ್ಲಿ ನೇಲ್ಗಳನ್ನು ಇನ್ಸರ್ಟ್ ಮಾಡಿ ಮತ್ತು ಡ್ರೈವ್ ಮಾಡಿ.
ಗ್ಲೂ ಒಣಗಲು ಬಿಡಿ. ಬಾರ್ ಕ್ಲ್ಯಾಂಪ್ ಅನ್ನು ತೆಗೆದುಹಾಕಿ ಮತ್ತು ಚಾಕ್ ಬಾಕ್ಸ್ ಮೃದುಗೊಳಿಸುವ ಪ್ಲೇನ್ನೊಂದಿಗೆ ಪೂರ್ಣಗೊಳಿಸಿ. ಈ ವಿಡಿಯೋದಲ್ಲಿ ನಾವು ಕಾಮನ್ ಡೌಟೇಲ್ ಜಾಯಿಂಟ್ ಅನ್ನು ಹೇಗೆ ಮಾಡಬೇಕು ಮತ್ತು ಚಾಕ್ ಬಾಕ್ಸ್ ನ ಟ್ರೇನ 4 ಬದಿಗಳನ್ನು ಲಾಕ್ ಮಾಡಲು ಅದನ್ನು ಹೇಗೆ ಅನ್ವಯಿಸುತ್ತೇವೆ ಎಂದು ಕಲಿಯುತ್ತೇವೆ.